ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಹರ್ಷವರ್ಧನ್ ಎಂ. ನಾವಿವತ್ತು ಯಾವ ವಿಚಾರವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ, ಏನು ತಿಳಿಲಿಕ್ಕೆ ಬಂದಿದ್ದೀವಿ, ನೀವೆಲ್ಲ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಾವಿವತ್ತು ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರದ ವಿಚಾರನ ತಿಳಿಲಿಕ್ಕೆ ಬಂದಿದ್ದೀವಿ ಹಾಗೂ ಸಂಖ್ಯಾಶಾಸ್ತ್ರನ ಕಲೀಲಿಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಓಕೆ, ಸಂಖ್ಯಾಶಾಸ್ತ್ರ ಅಂದರೆ ಏನು ನೋಡಿ. ನಮ್ಮ ಏನು ಸನಾತನ ಧರ್ಮದಲ್ಲಿ ಅಸ್ಟ್ರಾಲಜಿ, ನ್ಯೂಮರಾಲಜಿ ಮತ್ತು ಪಕ್ಷಿಶಾಸ್ತ್ರ ಹಾಗೂ ಇದೇ ಥರ ತುಂಬ ಶಾಸ್ತ್ರಗಳಿದೆ. ಸೊ ಇದೇ ಕಾನ್ಸೆಪ್ಟಲ್ಲಿ ನಮ್ಮ ಸಂಖ್ಯಾಶಾಸ್ತ್ರ ಕೂಡ ಒಂದಾಗಿರುತ್ತೆ ಸ್ನೇಹಿತರೆ. ಸಂಖ್ಯಾಶಾಸ್ತ್ರ ಈಗ ನೀವು ಅಸ್ಟ್ರಾಲಜಿ ಕಲಿತೀರಿ ಅಂತ ಅಂದರೆ ಬಹಳ ತುಂಬ ಟೈಮ್ ತಗೊಳುತ್ತೆ ಮತ್ತು ತುಂಬ ಡೀಪ್ ಸೈನ್ಸ್ ಕೂಡ. ಆದರೆ ಸಂಖ್ಯಾಶಾಸ್ತ್ರ ಯಾವುದೇ ಕಾರಣಕ್ಕೂ ಆ ರೀತಿ ಇಲ್ಲ ಸ್ನೇಹಿತರೆ. ಭಾಳ ಸುಲಭವಾಗಿ ಆರಾಮಾಗಿ ನಮ್ಗೆ ತಿಳಿದಿರತಕ್ಕಂಥ ನಾಲೆಡ್ಜಲ್ಲಿ ಯಾವುದೇ ಎಜುಕೇಷನ್ ಬೇಕಾಗಿಲ್ಲ. ಒಂದು ನಂಬರ್ಸ್ ಬಗ್ಗೆ ನಾಲೆಡ್ಜ್ ಇದ್ದರೆ ಸಾಕು, ನ್ಯೂಮರಾಲಜಿ ಅನ್ನೋದನ್ನ ಸಂಖ್ಯಾಶಾಸ್ತ್ರನ ಭಾಳ ಸುಲಭವಾಗಿ ಕಲಿಬೋದು ಸ್ನೇಹಿತರೆ. ಓಕೆ, ಇವತ್ತು ನಾವು ಯಾವ ವಿಚಾರವಾಗಿ ಯಾವ ಸಬ್ಜೆಕ್ಟ್, ನ್ಯೂಮರಾಲಜಿ ಅಂದ ತಕ್ಷಣ ಒಂದೇನಾ? ಇಲ್ಲ, ಅದರಲ್ಲೂ 4ರಿಂದ 5 ವೆರೈಟೀಸ್ ಆಫ್ ಬರುತ್ತೆ ಸ್ನೇಹಿತರೆ. ಓಕೆ, ನ್ಯೂಮರಾಲಜಿ ಅಂದರೆ ಯಾವುದು, ನಾವು ಕಲಿತಾ ಇರತಕ್ಕಂಥದ್ದು ನ್ಯೂಮರಾಲಜಿಯಲ್ಲಿ ಯಾವ ಸಬ್ಜೆಕ್ಟ್, ಯಾವ ವಿಚಾರದಲ್ಲಿ ಕಲಿತಾ ಇದ್ದೀವಿ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ವೇದಿಕ್ ನ್ಯೂಮರಾಲಜಿ ಅಂತ ಬರುತ್ತೆ. ಓಕೆನಾ, ವೇದಿಕ್ ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರದಲ್ಲಿ ಅದು ಒಂದು ವಿಧ ಆಗಿರುತ್ತೆ. ಸೊ ಎರಡನೇದು ಬಂದು ವೆಸ್ಟರ್ನ್ ನ್ಯೂಮರಾಲಜಿ ಅಂತ ಹೇಳ್ತೀವಿ. ವೆಸ್ಟರ್ನ್ ನ್ಯೂಮರಾಲಜಿ ನಮ್ಮಲ್ಲಿ ಜಾಸ್ತಿ ಬಳಸಲ್ಲ. ನಮ್ಮ ಇಂಡಿಯಾದಲ್ಲಿ ಆದಷ್ಟು ಜಾಸ್ತಿ ವೇದಿಕ್ ನ್ಯೂಮರಾಲಜಿ, ಚಾಲ್ಡಿಯನ್ ನ್ಯೂಮರಾಲಜಿ ಇದು ಎರಡೇ ಕಾನ್ಸೆಪ್ಟಲ್ಲಿ ಬಳಸೋಂಥದ್ದು. ಓಕೆನಾ, ಮತ್ತು ಚಾಲ್ಡಿಯನ್ ನ್ಯೂಮರಾಲಜಿ ನಾವಿವತ್ತು ಕಲೀಲಿಕ್ಕೆ ಕೊಟ್ಟಿರೋದು. ಮತ್ತು ಲೋಶೋ ಗ್ರಿಡ್ ಅಂದರೆ ಅದು ಈಗ ಏನು ಆಸ್ಟ್ರಾಲಜಿಯಲ್ಲಿ ಹೇಗೆ ಕುಂಡ್ಲಿ ಬರುತ್ತೆ, ಸೊ ಅದೇ ರೀತಿಯಲ್ಲಿ ನ್ಯೂಮರಾಲಜಿಲೂ ಕೂಡ ಒಂದು ಕುಂಡಲಿ ಬರುತ್ತೆ. ಸೊ ಕುಂಡಲಿ ನಮ್ಮ ಜಾತಕದಲ್ಲಿ ಕುಂಡಲಿ ಹಾಕಿಸ್ತೀವಲ್ಲ, ಸೊ ಅದೇ ರೀತಿ ಗ್ರಿಡ್ ಅಂತ ಹೇಳ್ತೀವಿ. ನ್ಯೂಮರಾಲಜಿಲೂ ಕೂಡ ಅದೇ ರೀತಿ ಲೋಶೋ ಗ್ರಿಡ್ ಬರುತ್ತೆ. ಆ ಲೋಶೋ ಗ್ರಿಡ್ನ ಮುಖಾಂತರ ಯಾವ್ಯಾವ ನಕ್ಷತ್ರ, ಯಾವ್ಯಾವ ಗ್ರಹಗಳು, ನಮ್ಮಲ್ಲಿರ್ತಕ್ಕಂಥ 9 ಗ್ರಹಗಳಿದೆ, ಅದರಲ್ಲಿ ಯಾವ್ಯಾವ ಗ್ರಹ ಎಲ್ಲೆಲ್ಲಿದ್ದರೆ ಯಾವ್ಯಾವ ಪರಿಣಾಮ ಬೀರುತ್ತೆ, ಯಾವ್ಯಾವ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತಾ, ಇಲ್ಲ ಅದಲ್ಲಿ ಬಂದಿರೋದ್ರಿಂದ ನಮಗೆ ಸಮಸ್ಯೆ ಆಗುತ್ತಾ, ನಮ್ಮ ಜನ್ಮ ದಿನಾಂಕದ ಮೇಲೆ ಅದನ್ನು ನಾವು ನಿಶ್ಚಿತ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನ್ಯೂಮರಾಲಜಿ ಅನ್ನೋದು ಬಹಳ ಸುಲಭ ವಿಧಾನದಲ್ಲಿ ಎಲ್ಲರೂ ಆರಾಮದಾಯಕವಾಗಿ ಕಲಿಯತಕ್ಕಂಥದ್ದು. ಓಕೆ, ನ್ಯೂಮರಾಲಜಿಯಲ್ಲಿ ನಾವು ಯಾರ್ಯಾರನ್ನ, ಯಾವ್ಯಾವ ಗ್ರಹನ ಎಲ್ಲೆಲ್ಲಿಗೆ ಹೋಲಿಸ್ತೀವಿ, ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಫಸ್ಟು ಈ ಒಂದು ನಾಲೆಡ್ಜ್ ನಮ್ಮಲ್ಲಿದ್ದರೆ ಬಾಕಿ ಎಲ್ಲ ವಿಚಾರಗಳು ತುಂಬ ಸುಲಭವಾಗಿ ಅರ್ಥೈಸ್ಕೋಬೋದು ಅಂತ ನೋಡಿ. ಮೊದಲನೇದಾಗಿ 1-10-19-28ನೇ ತಾರೀಕು ಜನಿಸಿರ್ತಕ್ಕಂಥವ್ರು ಯಾರು ಹೇಳಿ? 1-10-19-28ನೇ ತಾರೀಕು ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಸನ್ ಅಂತ ಹೇಳ್ತೀವಿ. ಓಕೆನಾ ಸ್ನೇಹಿತರೆ, ರೂಲ್ಡ್ ಬೈ ಸನ್. ಒಂದೊಂದು ನಮ್ಮ ನಂಬರ್ಗಳು ಯಾವ್ಯಾವುದಕ್ಕೆ ಯಾರ್ಯಾರಿಗೆ ಹೋಲ್ತಾರೆ ಅನ್ನೋದು ಒಂದು ಸಿಂಪಲ್ ನಾಲೆಡ್ಜ್ ನಮಗೆ ಈಸಿಯಾಗಿ ಅರ್ಥ ಆದರೆ ಬಾಕಿ ಎಲ್ಲ ವಿಚಾರಗಳು ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಇವ್ರನ್ನ ನಮ್ಮ ಒಂದು ನ್ಯೂಮರಾಲಜಿ ಫ್ಯಾಮಿಲಿ ಟ್ರೀಯಲ್ಲಿ ನೋಡೋದಾದರೆ ಇವರಿಗೆ ಕಿಂಗ್, ಸನ್ ಅಂದರೆ ನಮ್ಮ ಒಂದು ಕಿಂಗ್ಡಮಲ್ಲಿ, ನ್ಯೂಮರಾಲಜಿ ಕಿಂಗ್ಡಮಲ್ಲಿ ಕಿಂಗ್ ಅಂತ ಹೇಳ್ತೀವಿ. ಸೊ 2-11-29ನೇ ತಾರೀಕು 20ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ಹೇಳಲಿಕ್ಕೆ ಬರೋದಾದರೆ ಇವ್ರನ್ನ ರೂಲ್ಡ್ ಬೈ ಮೂನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ರೂಲ್ಡ್ ಬೈ ಮೂನ್, ಚಂದ್ರನಿಂದ ಇವರು ರೂಲ್ ಆಗ್ತಾರೆ ಅಂತ. ಚಂದ್ರನ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಹೋಲಿಸಿದ್ದೀವಿ? ರಾಣಿ, ಕ್ವೀನ್, ಚಂದ್ರನ ತಾಯಿಗೆ ಹೋಲಿಸಿದ್ದೀವಿ. ಓಕೆನಾ, ಸೊ ಅದೇ ರೀತಿಯಲ್ಲಿ ನೀವು 3-12-21-30ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ತಗೊಳ್ಳೋದಾದರೆ ಇವ್ರನ್ನ ರೂಲ್ಡ್ ಬೈ ಗುರು, ಜುಪಿಟರ್ ಗ್ರಹಕ್ಕೆ ಹೋಲಿಸ್ಲಿಕ್ಕೆ ಬರುತ್ತೆ. ಓಕೆ, ಒಂದು ಗುರುವಿನ ಎನರ್ಜಿ, ಗುರುವಿಂದ ನಾಲೆಡ್ಜ್ ಯಾವ ರೀತಿ ಇರುತ್ತೆ ಅದೇ ರೀತಿ ಈ ಡೇಟ್ ಆಫ್ ಬರ್ತವ್ರಿಗೂ ಕೂಡ ನಾಲೆಡ್ಜ್ ಇರುತ್ತೆ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಾವು ನೋಡೋದಾದರೆ 4-13-22-31ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ನೋಡ್ಲಿಕ್ಕೆ ಹೋಗೋದಾದರೆ ರೂಲ್ಡ್ ಬೈ ರಾಹು ಅಂತ ಹೇಳ್ತೀವಿ ಸ್ನೇಹಿತರೆ. ಇವ್ರನ್ನ ರೂಲ್ ಮಾಡೋದು ಯಾರು? ರಾಹುವಿಂದ ರೂಲ್ ಆಗ್ತಾರೆ. ರಾಹು ಬಗ್ಗೆ ನಿಮ್ಗೆಲ್ಲರಿಗೂ ನಾಲೆಡ್ಜ್ ಇದೆ ಅನ್ಕೊಂಡು ನಾನು ಮುಂದೆ ಹೋಗ್ತಾ ಇನ್ನೂ ಹೇಳ್ಕೊಡ್ತೀನಿ ಆ ವಿಚಾರವಾಗಿ. ಓಕೆನಾ, ಸೊ ಅದೇ ರೀತಿ 5-14-23 ಇವರು ಯಾರಿಂದ ರೂಲ್ ಆಗ್ತಾರೆ? ಬುಧ, ಮರ್ಕ್ಯೂರಿ ಈ ಗ್ರಹದಿಂದ ರೂಲ್ ಆಗ್ತಾರೆ ಅಂತ ಹೇಳ್ತೀವಿ. ನಮ್ಮ ನ್ಯೂಮರಾಲಜಿ ಫ್ಯಾಮಿಲಿಯಲ್ಲಿ ಇವ್ರನ್ನ ನೋಡೋದಾದರೆ ಯುವರಾಜ. ನೋಡಿ ಸ್ನೇಹಿತರೆ, 5ನೇ ನಂಬರ್ ಸೆಂಟರ್ ನಂಬರ್ ಅಂತ ಹೇಳ್ತೀವಿ. 5ನೇ ಸಂಖ್ಯೆ ಹಿಂದೆ ಕೂಡ 4 ನಂಬರ್ಸ್ ಇರುತ್ತೆ, ಮುಂದೆ ಕೂಡ
4 ನಂಬರ್ಸ್ ಇರುತ್ತೆ. ಸೊ ಇವರು 8 ಜನ ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ಯಾರಿಗಿದೆ? ಬುಧನಿಗಿದೆ. ಸೊ ಹಂಗಾಗಿ ಇದು ಬ್ಯಾಲೆನ್ಸ್ಡ್ ನಂಬರ್, ಬುದ್ಧಿಗ್ರಾಹಕ ಗ್ರಹ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಅದೇ ರೀತಿ ನಾವು 6, 15, 24ನೇ ತಾರೀಕು ಜನಿಸಿರ್ತಕ್ಕಂಥ ವಿಚಾರವಾಗಿ ಮಾತಾಡ್ಲಿಕ್ಕೆ ಹೋಗೋದಾದರೆ ಸಾರಿ ಓಕೆ 6, 15, 24ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ಮಾತಾಡ್ಲಿಕ್ಕೆ ಹೋದರೆ ಇವರು ಕೂಡ ಒಬ್ಬರು ಗುರುನೇ, ಆದರೆ ದಾನವ ಗುರು ಶುಕ್ಲಾಚಾರ್ಯರು ಅಂತ ಹೇಳ್ತೀವಿ. ಇವ್ರನ್ನೂ ಕೂಡ ಗುರುಗೆ ಹೋಲಿಸ್ತೀವಿ ಸ್ನೇಹಿತರೆ. ಅದೇ ರೀತಿ 7, 16, 25ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರ ತಿಳಿಲಿಕ್ಕೆ ಹೋದರೆ ಇವ್ರನ್ನ ಕೇತು ಸಿವಿಲಿಯನ್ಗೆ ಹೋಲಿಸ್ತೀವಿ. ನಮ್ಮ ರಾಜ್ಯದಲ್ಲಿ ಇವ್ರನ್ನ, ನಮ್ಮ ನ್ಯೂಮರಾಲಜಿ ಅನ್ನೋ ಒಂದು ಕಿಂಗ್ಡಮಲ್ಲಿ ಇವ್ರನ್ನ ಸಿವಿಲಿಯನ್ಗೆ ಹೋಲಿಸ್ತೀವಿ ಸ್ನೇಹಿತರೆ. ಅದೇ ರೀತಿ ನೋಡೋದಾದರೆ 8, 17, 26 ಇವ್ರನ್ನ ನಮ್ಮ ಶನಿ ಮಹಾತ್ಮ ಸ್ಯಾಟ್ರನ್ ಅಂತ ಏನು ಹೇಳ್ತೀವಿ ಆ ಗ್ರಹಕ್ಕೆ ಹೋಲಿಸ್ತೀವಿ ಸ್ನೇಹಿತರೆ. ನಮ್ಮ ಒಂದು ನ್ಯೂಮರಾಲಜಿ ಕಿಂಗ್ಡಮಲ್ಲಿ ನೋಡೋದಾದರೆ ಇವರಿಗೆ ಮಂತ್ರಿಮಂಡಲನ ಕೊಡ್ತೀವಿ. ನ್ಯಾಯಕಾರಕ, ಕರ್ತೃಕಾರಕ ಅಂತ ಇವ್ರನ್ನ ಹೋಲಿಸ್ತೀವಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಮಹಾತ್ಮರ ವ್ಯಾಲ್ಯೂ, ಅವ್ರ ಬಗ್ಗೆ ವಿಚಾರಗಳು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದೆ ಇದ್ರೆ ಇನ್ನು ಮುಂದೆ ಹೋಗ್ತಾ ಇನ್ ಡೀಟೇಲ್ಡಾಗಿ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿ 9, 18, 27ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರ ನಾವು ಮಾತಾಡ್ಲಿಕ್ಕೆ ಹೋಗೋದಾದರೆ ಇವರು ಬಂದು ರೂಲ್ಡ್ ಬೈ ಮಾರ್ಸ್, ಮಂಗಳ, ಫೈರ್ ಎಲಿಮೆಂಟ್. ಇವರು ಬಂದು ಸೇನಾಧಿಪತಿ ಅಂತ ಹೇಳ್ತೀವಿ ನಮ್ಮ ನ್ಯೂಮರಾಲಜಿ ಫ್ಯಾಮಿಲಿಯಲ್ಲಿ. ಓಕೆನಾ ಸ್ನೇಹಿತರೆ? ಇವರು ಕಂಪ್ಲೀಟ್ಲಿ ಸೇನಾಧಿಪತಿ ರೂಪದಲ್ಲಿ ಇರ್ತಾರೆ. ಇವ್ರನ್ನ ನಾವು ಯಾರು ಜಡ್ಜ್ ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳ್ತೀವಿ. ಏನಕ್ಕೆಂದರೆ ನಿಮಗೆಲ್ಲ ಆಲ್ರೆಡಿ ತಿಳಿದಿದೆ, ಮಾರ್ಸ್ ಬಂದು ಫೈರ್ ಎಲಿಮೆಂಟ್. ಯಾರು ಇವ್ರನ್ನ ಫಾಲೋ ಮಾಡ್ತಾರೆ ಅವ್ರನ್ನ ಬಿಟ್ಕೊಡಲ್ಲ, ಆ ಥರ ಒಂದು ಕ್ಯಾರೆಕ್ಟರ್ ಇರ್ತದೆ. ಕವರಪ್ ಆಗೋದು. ಈಗ ಸೇನಾಧಿಪತಿ ಕ್ಯಾರೆಕ್ಟರ್ ಏನಿರುತ್ತೆ, ಎಲ್ಲರಿಗೂ ತಿಳಿದಿರ್ತಕ್ಕಂತೆ ಎಲ್ಲರನ್ನೂ ರಕ್ಷಿಸುವಂಥದ್ದು ಕೆಲಸ ಅವ್ರದ್ದಾಗಿರುತ್ತೆ. ಬೇರೆಯವ್ರ ವಿಚಾರಕ್ಕೆ ಮುಂದೆ ನುಗ್ಗಿದ್ರೂ ಕೂಡ ಅವರು ಅಲ್ಲೂ ಕೂಡ ಅಷ್ಟೇ ಎನರ್ಜೆಟಿಕ್ ಆಗಿರ್ತಾರೆ ಅನ್ನೋ ಉದ್ದೇಶ. ಓಕೆನಾ ಸ್ನೇಹಿತರೆ? ಓಕೆ, ಈಗ ನಾವು ನೆಕ್ಸ್ಟ್ ವಿಚಾರ ತಿಳಿಯೋದಾದರೆ ಸ್ನೇಹಿತರೆ ನೋಡಿ, ಫಸ್ಟ್ನೇದಾಗಿ ನಮ್ಮ ಬರ್ತ್ ನಂಬರ್ ನ್ಯೂಮರಾಲಜಿ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಏನು ಗೊತ್ತಿಲ್ಲ ನಮಗೆ. ನಾವೀಗ ಬೇಸಿಕಲ್ಲಿ ಇದ್ದೀವಿ ಸ್ನೇಹಿತರೆ. ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಯಾವ ರೀತಿಯಲ್ಲಿ ನೋಡ್ಬೋದಪ್ಪ ಸ್ನೇಹಿತರೆ? ನಿಮ್ಮ ದಿನಾಂಕ, ಜನ್ಮ ದಿನಾಂಕ 11. ಓಕೆ, ಈ 11 ಬಂದು ಅವರ ಜನ್ಮ ದಿನಾಂಕ ಆಗಿರುತ್ತೆ ನಿಮಗೆ. ಓಕೆ, ಸೊ ಈ 11ನ್ನ ಟೋಟಲ್ ಮಾಡಿದಾಗ 1 + 1, ಸೊ ಎಷ್ಟಾಗತ್ತೆ? 2. ಇದು ಇವರ ಡ್ರೈವರ್ ನಂಬರ್. ಈಗ ನಿಮ್ಗೊಂದು ಜನರಲ್ ಆಗಿ ಹೇಳೋದಾದರೆ, ಒಂದು ವಾಹನ, ಈಗ ಮನುಷ್ಯ ಒಂದು ವಾಹನ ಇದ್ದಂತೆ, ಅವನಿಗೆ ಆ ವಾಹನ ಚಲಾಯಿಸಬೇಕು ಅಂದರೆ ಏನು ಬೇಕು? ಡ್ರೈವರ್ ಕಂಪಲ್ಸರಿ ಬೇಕಲ್ವಾ? ಸೊ ಈ ಜನ್ಮ ದಿನಾಂಕ ಏನಿದೆ ಇದೇ ಆ ಡ್ರೈವರ್ ಆಗಿರ್ತಾರೆ. ಓಕೆನಾ? ಸೊ ಇದು ಈಗ ಎಕ್ಸಾಂಪಲ್ ನಿಮಗೆ 1, 2, 3, 4 ಎಲ್ಲ ಬಂದಾಗ ಫೈನಲ್ ಅದೇ ನಂಬರ್ನ ನಾವು ಡೈರೆಕ್ಟಾಗಿ ತಗೋಬೋದು. ಅದೇ ಜೋಡಿ ಸಂಖ್ಯೆಯಲ್ಲಿ ಬಂದಾಗ ಅದನ್ನು ಈ ರೀತಿ ನೋಡಿ, 11 ಅಂತ ಅಂದರೆ 1 + 1 = 2. ಇದು ನಮ್ಮ ಡ್ರೈವರ್ನ ಸಂಖ್ಯೆ ಆಗಿರುತ್ತೆ. ಓಕೆನಾ? ಈ ಡ್ರೈವರ್ನ ಸಂಖ್ಯೆಯ ಪರಿಣಾಮ ಎಲ್ಲಿವರೆಗೂ ಇರುತ್ತೆ? ಈಗ ಡ್ರೈವರ್ ನಂಬರ್ ಒಂದು, ಕಂಡಕ್ಟರ್ ನಂಬರ್ ಒಂದು. ಕಂಡಕ್ಟರ್ ನಂಬರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜನರಲ್ ಆಗಿ ನಾನು ಹೇಳ್ತಾ ಇರತಕ್ಕಂಥದ್ದು ಡ್ರೈವರ್ನ ಸಂಖ್ಯೆಯ ಪರಿಣಾಮ ಎಲ್ಲಿವರೆಗೂ ಇರುತ್ತೆ ಅಂತ ನಾವು ಯೋಚನೆ ಮಾಡಿ ನೋಡೋದಾದರೆ, ಒಬ್ಬ ಮನುಷ್ಯ ಹುಟ್ಟಿನಿಂದ ತನ್ನ 35ನೇ ವರ್ಷದವರೆಗೂ ಡ್ರೈವರ್ ಸಂಖ್ಯೆಯ ಪರಿಣಾಮ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ಇರುತ್ತೆ? ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ 35ನೇ ವರ್ಷದವರೆಗೂ ಅಪ್ ಟು 70 to 80% ಡ್ರೈವರ್ ಸಂಖ್ಯೆ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಅದೇ ರೀತಿ 35 ವರ್ಷ ಆದಮೇಲೆ ಏನಪ್ಪ? 35 ವರ್ಷ ಆದಮೇಲೆ ಕಂಡಕ್ಟರ್ ಸಂಖ್ಯೆ ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ? ಸೊ ನಾವು ಯಾವುದೇ ಒಬ್ಬ ಕೆಲಸದ ವಿಚಾರ ಆಗ್ಬೋದು, ಬೇರೆ ಅಂದರೆ ಒಂದು ಸ್ಟ್ರಿಕ್ಟ್ ಅವ್ರ ಮುಂದೆ ವರ್ಷದವರೆಗೂ ಅಪ್ ಟು 70 to 80% ಡ್ರೈವರ್ ಸಂಖ್ಯೆ ಪರಿಣಾಮ ಬೀರ್ತಾ ಇರುತ್ತೆ. ಸೊ ಅದೇ ರೀತಿ 35 ವರ್ಷ ಆದಮೇಲೆ ಏನಪ್ಪ? 35 ವರ್ಷ ಆದಮೇಲೆ ಕಂಡಕ್ಟರ್ ಸಂಖ್ಯೆ ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ? ಸೊ ನಾವು ಯಾವುದೇ ಒಬ್ಬ ಕೆಲಸದ ವಿಚಾರ ಆಗ್ಬೋದು, ಬೇರೆ ಅಂದರೆ ಒಂದು ಸ್ಟ್ರಿಕ್ಟ್ ಅವ್ರ ಮುಂದೆ ಫ್ಯೂಚರ್ ಹೇಗಿರ್ತಾರೆ ಅಂತ ನೋಡೋದಾದಾಗ ನಾವು ಕಂಡಕ್ಟರ್ ಸಂಖ್ಯೆ ಮೇಲೆ ನೋಡಬೇಕಾಗತ್ತೆ ಸ್ನೇಹಿತರೆ. ಡ್ರೈವರ್ ಸಂಖ್ಯೆ ಸದ್ಯಕ್ಕೆ ಅವರ ಮನಸ್ಥಿತಿ ಹೇಗೆ, ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದನ್ನ ನಾವು ಡ್ರೈವರ್ ಸಂಖ್ಯೆ ಮೇಲೆ ಫೈನಲೈಸ್ ಮಾಡ್ಬೋದು.
ಅದೇ ರೀತಿ ನೀವು ಮುಂದಿನ ಅವರ ಕೆಲಸ ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಯಾವ ರೀತಿ ಇರುತ್ತೆ, ಯಾವ್ದು ಮಾಡಿದ್ರೆ ಒಳ್ಳೆಯದು ಅಂತ ನಾವು ನೋಡೋದಾದರೆ ಕಂಡಕ್ಟರ್ ಸಂಖ್ಯೆಯಲ್ಲಿ ನೋಡಬೇಕು ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಅದೇ ರೀತಿ ನಾವೀಗ ಕಂಡಕ್ಟರ್ ಸಂಖ್ಯೆ ಚೆಕ್ ಮಾಡೋದಾದರೆ ನೋಡಿ, ಈ ಡೇಟ್ ಆಫ್ ಬರ್ತ್ ಅವ್ರಿಗೆ 11/2/1987 ಅವ್ರಿಗೆ. ಓಕೆ, ಕನ್ಫ್ಯೂಸ್ ಆಗಬೇಡಿ, ಇದು ಬೈ ಮಿಸ್ಟೇಕ್ ಬಂದಿದೆ. ಫೈನ್. ಓಕೆ ನೋಡಿ, 1+1 = 2 ಆಗಿದೆ. ಇದು ಡ್ರೈವರ್ನ ಸಂಖ್ಯೆ ಆಗಿದೆ. ಅದೇ ರೀತಿ ನಾವು ನೋಡೋದಾದರೆ 1+1 ಓಕೆ, ಮತ್ತು ಮಂತ್ ಬಂದು 2 ಇದೆ. 1+1 2 ಆಗುತ್ತಾ, 4+1 5 ಆಗಿದೆ. ಹಾಗೆ ನಾವು ಕಂಡಕ್ಟರ್ ನಂಬರ್ನ ಚೆಕ್ ಮಾಡೋದಾದರೆ ಸ್ನೇಹಿತರೆ, ಈಗ ಎಕ್ಸಾಂಪಲ್ ಇಲ್ಲಿ ನಾವೇನು ಡೇಟ್ ಆಫ್ ಬರ್ತ್ ತೊಗೊಂಡಿದ್ದೀವಿ 11/2/1987 ಅಂತ. ಸೊ 1+1 2 ಆಗುತ್ತೆ. ಹಾಗೆ ಮಂತ್ ಬಂದು ಸೆಕೆಂಡ್ ಮಂತ್ ಇರೋದು 1+1 2+2 ಓಕೆ 4 ಆಗುತ್ತೆ. +1 ಇಯರ್ನ ಮೊದಲನೇ ಸಂಖ್ಯೆ ಬಂದು 1 ಇರೋದ್ರಿಂದ 5 ಆಗುತ್ತೆ. 9+5 14, 14 + 8 22, 22 + 7 ಓಕೆ 29 ಆಗುತ್ತೆ ಸ್ನೇಹಿತರೆ. ಸೊ ಈಗ 29 ಆಗುತ್ತೆ. 29ನ ನಾವೇನು ಮಾಡ್ತೀವಿ, ಮತ್ತೆ ನೀವು ಪ್ಲಸ್ ಮಾಡಿ, ಅದು 2 + 9 ಅಂದಾಗ 11 ಆಗುತ್ತೆ. ಸೊ ಹಾಗೆ 11ನ ಕೂಡ 1+1 2 ನೋಡಿ, ನಮ್ಮ ನ್ಯೂಮರಾಲಜಿಯಲ್ಲಿ ಯಾವುದೇ ನಾವು ನೋಡ್ಲಿಕ್ಕೆ ಹೋದಾಗ ಎಲ್ಲವನ್ನು ಸಿಂಗಲ್ ನಂಬರ್ಗೆ ತರಬೇಕಾಗತ್ತೆ ಸ್ನೇಹಿತರೆ. ಓಕೆ, ನ್ಯೂಮರಾಲಜಿಲಿ ಸಿಂಗಲ್ ನಂಬರ್ಗೆ ತಂದಾಗ ನಮಗೆ ರಿಸಲ್ಟ್ ಈಸಿಯಾಗಿ ಸಿಗುತ್ತೆ. ಇದು ಮೇನ್ ಮುಖ್ಯವಾಗಿ ಎಲ್ಲರೂ ತಿಳಿಬೇಕಾಗಿರತಕ್ಕಂಥ ವಿಚಾರ. ಡ್ರೈವರ್ ನಂಬರ್ ಹಾಗೂ ಕಂಡಕ್ಟರ್ ನಂಬರ್ನ ಪರ್ಫೆಕ್ಟಾಗಿ ನಾವು ತಿಳ್ಕೊಂಡಾಗ ಬಾಕಿ ಎಲ್ಲ ಲೆಕ್ಕಾಚಾರಗಳು ತುಂಬ ಸುಲಭ ಉದ್ದೇಶ. ಓಕೆನಾ? ಸೊ ಮೊದಲನೇ ಎಲ್ಲರಿಗೂ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ನಾವು ಒಂದು ತೊಗೊಳೋದಾದರೆ ಈಗ 22 ಅಂತ ಒಂದು ತೊಗೊಳ್ಳೋಣ. ಓಕೆ, 22 ಅಂತ ತೊಗೊಂಡ್ರೆ ಏನಾಗುತ್ತೆ, ಡ್ರೈವರ್ ನಂಬರ್ ಏನಾಗುತ್ತೆ 22ಗೆ 2+2 4 ಓಕೆನಾ. ಸೊ ಇದು ಬಂದು ನಮ್ಮ ಡ್ರೈವರ್ ನಂಬರ್ ಆಗಿರುತ್ತೆ. ಬರ್ತ್ ಬೈ 22 ಅವ್ರಿಗೆ 2+2 4 ಆಗುತ್ತೆ. ಸೊ ಇದು ಡ್ರೈವರ್ ನಂಬರ್ ಆಗುತ್ತೆ. ಬಾಕಿ ಅವರ ಡೇಟ್ ಆಫ್ ಬರ್ತ್ನ ತಗೊಂಡು ನೀವು ಫುಲ್ ಡೇಟ್ ಆಫ್ ಬರ್ತ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಅವರ ಕಂಡಕ್ಟರ್ ನಂಬರ್ ಕೂಡ ಸಿಗುತ್ತೆ. ಮೊದಲನೇ ಸ್ಟೆಪ್ಪು ನಮ್ಮ ನ್ಯೂಮರಾಲಜಿಲಿ ಫಸ್ಟ್ ಸ್ಟೆಪ್ ನಮ್ಮ ಡ್ರೈವರ್ ಸಂಖ್ಯೆ ಮತ್ತು ಕಂಡಕ್ಟರ್ ಸಂಖ್ಯೆಯನ್ನು ತಿಳಿಬೇಕು. ಇದು ತಿಳಿದ ನಂತರ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅನ್ನೋದನ್ನ ನಾವೀಗ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಕಲಿಯೋಣ. ಓಕೆನಾ? ಇದೆಷ್ಟು ಮುಗೀತಲ್ವರ? ಓಕೆ, ಜೀವನದಲ್ಲಿ ಸ್ನೇಹಿತರೆ ನಮಗೆ ಎಲ್ಲ ಸಂಖ್ಯೆಗಳು, ಈಗ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಚೇಂಜಬಲ್ ನಂಬರ್, ಅನ್ಚೇಂಜಬಲ್ ನಂಬರ್ ಅಂತ ಹೇಳ್ತೀವಲ್ವಾ. ಸೊ ಯಾರಿಗೆ ಎಷ್ಟೆಷ್ಟು ಗೊತ್ತಿದೆ ಚೇಂಜಬಲ್ ನಂಬರ್ ಬಗ್ಗೆ, ಅನ್ಚೇಂಜಬಲ್ ನಂಬರ್ ನಂತರ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅನ್ನೋದನ್ನ ನಾವೀಗ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಕಲಿಯೋಣ. ಓಕೆನಾ? ಇದೆಷ್ಟು ಮುಗೀತಲ್ವರ? ಓಕೆ, ಜೀವನದಲ್ಲಿ ಸ್ನೇಹಿತರೆ ನಮಗೆ ಎಲ್ಲ ಸಂಖ್ಯೆಗಳು, ಈಗ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಚೇಂಜಬಲ್ ನಂಬರ್, ಅನ್ಚೇಂಜಬಲ್ ಬಗ್ಗೆ ತಿಳಿದಿದ್ದೀರಾ? ಚೇಂಜಬಲ್ ನಂಬರ್ ಮತ್ತು ಅನ್ಚೇಂಜಬಲ್ ನೋಡಿ ಸ್ನೇಹಿತರೆ, ನಮಗೆ ಹೇಗೆ ಬರುತ್ತೆ ಡ್ರೈವರ್ ನಂಬರ್ ಮತ್ತು ಕಂಡಕ್ಟರ್ ನಂಬರ್, ನಮ್ಮ ಪೂರ್ವ ಜನ್ಮದ ಫಲಾನುಫಲಗಳ ಮೇಲೆ ನಮಗೆ ಪೂರ್ವ ನಿಶ್ಚಿತ ಅಂತ ಕೂಡ ಹೇಳ್ಬೋದು. ನಾವು ಜನ್ಮದಲ್ಲಿ ಪೂರ್ವ ಜನ್ಮ ಅನ್ನೋದು ಬಗ್ಗೆ ನಂಬಿಕೆ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಹೋದ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ವಿಚಾರದಲ್ಲಿ ಲೆಕ್ಕಾಚಾರದಲ್ಲಿ ನಮಗೆ ಒಂದು ತಾರೀಕು, ಒಂದು ದಿನಾಂಕ ಅಂತ ಬರುತ್ತೆ ಸ್ನೇಹಿತರೆ. ಓಕೆನಾ? ದಿನಾಂಕ ತಾರೀಕು ಯಾರೂ ನಿಶ್ಚಿತವಾಗಿ ನಾವು ಮಾಡೋಕ್ಕಾಗಲ್ಲ. ಸೊ ಅದು ಬೈ ಬರ್ತಿಂದ ಬಂದಿರುತ್ತೆ. ಸೊ ಇದನ್ನು ಯಾರಾದರೂ ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ? ಡೇಟ್ ಆಫ್ ಬರ್ತ್ನ ಯಾರೂ ಕೂಡ ಬದಲಾಯಿಸ್ಲಿಕ್ಕೆ ಆಗಲ್ಲ. ಇದು ಅನ್ಚೇಂಜಬಲ್ ನಂಬರ್ ಅಂತ ಹೇಳ್ತೀವಿ. ಓಕೆನಾ ಸ್ನೇಹಿತರೆ? ಸೊ ನೀವು ಅದೇ ರೀತಿ ನೋಡೋದಾದರೆ ಡೇಟ್ ಆಫ್ ಟೈಮ್, ಬರ್ತ್ ಟೈಮ್ ಯಾರಾದರೂ ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ? ಸೊ ಆಗಲ್ಲ. ಇದು ಕೂಡ ಪೂರ್ವ ನಿಶ್ಚಿತವಾಗಿರುತ್ತೆ. ಅದೇ ರೀತಿ ನಾವು ನೋಡೋದಾದರೆ ಬರ್ತ್ ಸರ್ಟಿಫಿಕೇಟ್ ನಂಬರ್, ನಮ್ಗೆ ಹುಡ್ತಿದ್ದಂಗೆ ಫಸ್ಟ್ ಯಾವ್ದು ನಂಬರ್ ಕೊಡ್ತಾರೆ? ಬರ್ತ್ ಸರ್ಟಿಫಿಕೇಟ್ ನಂಬರ್ ಕಾಮನ್ ಆಗಿ ಎಲ್ಲರಿಗೂ ಬರುತ್ತೆ. ಓಕೆ, ಸೊ ಈ ನಂಬರ್ ಕೂಡ ಯಾರ ಕೈಲಾದರೂ ಇರುತ್ತಾ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇರುತ್ತಾ? ಇಲ್ಲ ಅಲ್ಲ. ಸೊ ಅದೇ ರೀತಿ. ಸೊ ಮತ್ತು ಸ್ಕೂಲಲ್ಲೂ ಕೂಡ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ ಶಾಲೆಗೆ ಜಾಯ್ನ್ ಆಗ್ತಿದ್ದಂಗೆ. ಸೊ ಈ ನಂಬರು ಯಾರಿಗೂ ಗೊತ್ತಿರಲ್ಲ ಯಾವ ನಂಬರ್ ಬರುತ್ತೆ, ಆ್ಯಸ್ ಯೂಶುವಲ್ ಬರುತ್ತೆ. ಅದೇ ರೀತಿ ನಮ್ಮಲ್ಲಿ ಬರತಕ್ಕಂಥ ಆಧಾರ್ ಕಾರ್ಡ್ ನಂಬರ್, ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ತೀವಲ್ವ, ಆಧಾರ್ ಕಾರ್ಡ್, ವೋಟರ್ ID, ರೇಷನ್ ಕಾರ್ಡ್, ಈ ರೀತಿ ಇದರಲ್ಲಿ ಯಾವುದ್ರಲ್ಲೂ ಮನುಷ್ಯನ ನಂಬರ್ಸ್ನ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಇದೇ ರೀತಿ ಯಾವ ನಂಬರ್ಸ್ನಪ್ಪ ಚೇಂಜ್ ಮಾಡ್ಕೋಬೋದು ಜೀವನದಲ್ಲಿ, ನಮ್ಮ ಬೆಳವಣಿಗೆಗೋಸ್ಕರ, ನಮ್ಮ ಗಳಿಕೆಗೋಸ್ಕರ, ನಮ್ಮ ಒಳ್ಳೆಯದಕ್ಕೋಸ್ಕರ ಯಾವ ನಂಬರ್ಸ್ನಪ್ಪ ಚೇಂಜ್ ಮಾಡ್ಕೋಬೋದು ಅಂತ ನಾವು ನೋಡೋದಾದರೆ ಫೋನ್ ನಂಬರಿಂದ ಕೂಡ
ನಂಬರ್ನ ಚೇಂಜ್ ಮಾಡಿ ನಮ್ಮ ಏನು ಲೋ ಶೋ ಗ್ರಿಡ್ ಅಂತ ಹೇಳ್ತೀವಿ, ನಮ್ಮ ಗ್ರಿಡ್ಡಲ್ಲಿ ಯಾವ ಸಂಖ್ಯೆಯ ಬಲ ಇಲ್ಲ, ಯಾವ ಸಂಖ್ಯೆಗೆ ಬಲ ಹೆಚ್ಚಾಗಿ ಮೈನಸ್ ಆಗಿದೆ, ಈ ವಿಚಾರಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ತಾ ಈ ನಂಬರ್ಗಳಲ್ಲಿ ವೆಹಿಕಲ್ ನಂಬರ್ ಆಗ್ಬೋದು, ನಾವು ಓಡಿಸ್ತಕ್ಕಂಥ ಗಾಡಿ ನಂಬರ್ ಕೂಡ ಅಷ್ಟೇ ವೈಬ್ರೇಷನ್ ಇರುತ್ತೆ ಸ್ನೇಹಿತರೆ. ಮೊಬೈಲ್ ನಂಬರ್ ವೈಬ್ರೇಷನ್ ಅಂತೂ ತುಂಬಾ ಇರುತ್ತೆ ಮನುಷ್ಯನಲ್ಲಿ. ಏಕೆಂದರೆ ಮನುಷ್ಯ ಫ್ಯಾಮಿಲಿ ಜೊತೆ ಎಷ್ಟೊತ್ತಿರ್ತಾನೆ ಅಂತ ಗೊತ್ತಿಲ್ಲ, ಯಾರ ಜೊತೆ ಕೂಡ ಎಷ್ಟೊತ್ತಿರ್ತಾನೆ ಅಂತ ಗೊತ್ತಿಲ್ಲ, ಬಟ್ ಮೊಬೈಲ್ ಜೊತೆಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದ್ರಿಂದ. ಸೊ ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ ಸ್ನೇಹಿತರೆ, ನಿಮ್ಮ ಯಾವುದಾದ್ರೂ ಒಬ್ಬರಿಗೆ ಕಾಲ್ ಮಾಡಬೇಕು ಅಂದಾಗ ಅವ್ರ ನಂಬರ್ಗೆ ಕರೆಕ್ಟಾಗಿ ಕಾಲ್ ಮಾಡಿದ್ರೆ ಮಾತ್ರ ಅವ್ರಿಗೆ ರೀಚ್ ಆಗುತ್ತಲ್ವಾ, ಹೇಗೆ? ಸೊ ಅವ್ರು ಆ ನಂಬರ್ನ ಪರ್ಚೇಸ್ ಮಾಡಿರ್ತಾರೆ, ಆ ನಂಬರ್ನ ವೈಬ್ರೇಷನ್ ಅವರಲ್ಲಿ ಇರುತ್ತೆ 24 ಗಂಟೆ. ಆ ಮೊಬೈಲ್ ಅನ್ನೋದು ನಮ್ಮ ಪಾಕೆಟಲ್ಲಾಗಲಿ ನಮ್ಮ ಜೊತೆ ಇಟ್ಕೊಂಡಿರೋದ್ರಿಂದ ನಮಗೆ ಅದರ ವೈಬ್ರೇಷನ್ 100% ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಅದೇ ರೀತಿ ಮೊಬೈಲ್ ನಂಬರ್ನ ಕೂಡ ನಾವು ಈಸಿಯಾಗಿ ಚೇಂಜ್ ಮಾಡ್ಬೋದು. ಅದೇ ರೀತಿ ನಾವು ಬಳಸ್ತಕ್ಕಂಥ ವೆಹಿಕಲ್, ಓಕೆ, ನಾವು ಈಗ ಎಷ್ಟೋ ಜನ ಹೇಳ್ಬೋದು, ಈ ಗಾಡಿ ಬಂದಮೇಲೆ ನನ್ನ ಟೈಮ್ ಚೆನ್ನಾಗಾಯ್ತಪ್ಪ, ಈ ಗಾಡಿ ಬಂದಮೇಲೆ ನನ್ನ ಜೀವನ ಸರೋಯ್ತಪ್ಪ, ನನ್ನ ಲಕ್ಕಿ ಗಾಡಿ, ಈ ಗಾಡಿನ ಯಾವುದೇ ಕಾರಣಕ್ಕೂ ಕೊಡಲ್ಲ, ಹೇಗೆ? ಸೊ ಆ ಗಾಡಿ ಬಂದಿರತಕ್ಕಂಥ ನಂಬರ್ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಓಕೆನಾ? ಆ ಗಾಡಿ ನಮ್ಮ ಫ್ಯಾಮಿಲಿಗೆ ಬಂದಾದ್ಮೇಲೆ ನಮ್ಮ ಫ್ಯಾಮಿಲಿಗಳು ಚೇಂಜಸ್ ಆಗಿರೋದನ್ನ ನಾವು ಎಷ್ಟೋ ಜನ ನೋಡಿದ್ದೀವಿ. ಅದೇ ರೀತಿ ಆ ಗಾಡಿ ತೊಗೊಂಡ್ಮೇಲೆ ಹಾಳಾಗಿರೋದು ಕೂಡ ನಾವು ಗಮನಿಸಿದ್ದೀವಲ್ವ ಸ್ನೇಹಿತರೆ. ಈ ಗಾಡಿ ಬಂದಮೇಲೆ ಹಿಂಗಾಯಿತು, ಯಾಕೆ ಹಿಂಗಾಯಿತು ಗೊತ್ತಿಲ್ಲ. ಸೊ ಈ ಥರ ಜನರು ಮಾತಾಡ್ತಕ್ಕಂಥ ವಿಚಾರನ ತುಂಬ ಗಮನಿಸಿದ್ದೀವಿ ಅಲ್ವರ. ಸೊ ಅದೇ ರೀತಿ ಪ್ರಾಪರ್ಟಿ ನಂಬರ್, ನಾನು ಅಲ್ಲಿ ಸೈಟ್ ತೊಗೊಂಡಾಗಿಂದ ಏನಂತ ಗೊತ್ತಾಗಿಲ್ಲ, ಹಿಂಗಾಗೋಯ್ತು, ಹೇಗೆ? ಆ ಸೈಟಲ್ಲೂ ಕೂಡ ಒಂದು ನಂಬರ್ ಇರುತ್ತಲ್ಲ ಸ್ನೇಹಿತರೆ, ಆ ನಂಬರ್ನ ಪ್ರಮಾಣ ಕೂಡ ತುಂಬ ಪ್ರಭಾವ ಬೀರ್ತಾ ಇರುತ್ತೆ ನಮ್ಮ ಮೇಲೆ ಅಂತ. ಓಕೆ, ಮತ್ತು ನಮಗೆ ಹೆಸರು ಇಡುವಾಗ ಈಗಿನ ಕಾಲದಲ್ಲಿ ಎಲ್ಲ ಚೆಕ್ ಮಾಡಿ ಇಡ್ತಾ ಇದ್ದಾರೆ. ಯಾಕಂದರೆ ಈಗ ನಾಲೆಡ್ಜ್ ಬಂದಿದೆ, ಜನಕ್ಕೆ ಎಲ್ಲರಿಗೂ ಇದು ವಿಚಾರಗಳು ತಿಳಿದಿರೋದ್ರಿಂದ ಪ್ರತಿಯೊಬ್ಬರು ಹುಟ್ಟ ಮಕ್ಕಳಿಗೆ ಇವಾಗ ನಮ್ಮ ಹೆಸರುಗಳನ್ನ ಕೇಳಿ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿದೆಯಾ ಚೆಕ್ ಮಾಡಿ ಇಡ್ತಾ ಇದ್ದಾರೆ. 70% ಜನ ಆಲ್ರೆಡಿ ಕನ್ವರ್ಟ್ ಆಗಿದ್ದಾರೆ. ಓಕೆ, ಆವಾಗಿನ ಕಾಲದಲ್ಲಿ ನಮ್ಗೆ ಇಡಬೇಕಾದ್ರೆ ಆ ಹೆಸರಿಗೂ ಕೂಡ ಒಂದು ಸಂಖ್ಯೆ ಇದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಸ್ನೇಹಿತರೆ. ಹಂಗಾಗಿ ಸ್ವಲ್ಪ ಸಮಸ್ಯೆಗಳಾಗಿತ್ತು. ಸೊ ಇದನ್ನು ಕೂಡ ಬದಲಾಯಿಸ್ಕೊಂಡು ನಮ್ಮ ಎನರ್ಜಿನ ಚೇಂಜ್ ಮಾಡ್ಕೋಬೋದು ಅನ್ನೋದು ವಿಚಾರ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸ್ನೇಹಿತರೆ,